ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಏನಾದರೂ ಅರ್ಜೆಂಟ್ ಕೆಲಸ ಇದ್ದಾಗ ಇದನ್ನು ಫಾಸ್ಟಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಮೊದಲಿಗೆ ನಾನು ಒಂದು ಜಾರಿಗೆ ಬೆಳ್ಳುಳ್ಳಿ ಹಾಗೂ 1 ಇಂಚಷ್ಟು ಹಸಿ ಶುಂಠಿ ಹಾಕಿದ್ದೀನಿ. ಒಂದೇ ಒಂದು ಲವಂಗ ಹಾಗೂ 1 ಇಂಚಷ್ಟು ನಾನಿಲ್ಲಿ ಚಕ್ಕೆ ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆಯೇ ಪುದೀನ ರೈಸ್ ಆಗೋದ್ರಿಂದ ಸ್ವಲ್ಪ ಪುದೀನ ಜಾಸ್ತಿ ಹಾಕಿ, ಹಾಗೆಯೇ ಕೊತ್ತಂಬರಿ ಇದೆಲ್ಲವನ್ನು ಒಂದು ಸಲ ಗಿರ್ ಅಂತ ಅನಿಸ್ಕೊಂಬಂದು ಆಮೇಲೆ ಸ್ವಲ್ಪ ನೀರು ಹಾಕಿ ಇನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ಓಕೆ, ಇವಾಗ ಇದು ಆಗಿದೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಮೊದಲಿಗೆ ನಾನು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಒಂದು 2ರಿಂದ 3. ಇದನ್ನು ಉದ್ದುದ್ದವಾಗಿ ಹೆಚ್ಕೊಳ್ಳಿ, ಚಿಕ್ಕದಾಗಿ ಹೆಚ್ಕೊಳ್ಳಿ, ಅದು ನಿಮ್ಗೆ ಬಿಟ್ಟಿದ್ದು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು, ಫುಲ್ ಫ್ರೈ ಮಾಡ್ಕೊಳೋದೇನು ಬೇಡ, 70% ಫ್ರೈ ಇದ್ದರೆ ಸಾಕು. ಗೋಡಂಬಿ ಹಾಕೊಂಡ್ರಂತೂ ಸಖತ್ತಾಗಿರುತ್ತೆ, ಬಟ್ ಮೊದಲೇ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡು ಲಾಸ್ಟಿಗೆ ಹಾಕಬೇಕು ಅದನ್ನು. ಓಕೆ, ಇವಾಗ ಫ್ರೈ ಆಗಿದ್ದಾಗಿದೆ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಯಾವುದೋ ಕೆಲಸಕ್ಕೆ ಹೋಗ್ತಾಯಿದ್ದೀವಿ, ಮದುವೆಗೆ ಹೋಗ್ತಾಯಿದ್ದೀವಿ, ಇನ್ನೂ ಏನೋ ಕೆಲಸ ಮಾಡ್ತಿದ್ದೀವಿ, ಮನೇಲಿ ಬಾಕಿ ಕೆಲಸ ಇದೆ ಅನ್ನೋವಾಗ ಮಕ್ಕಳಿಗೆ ಬೇಗ ಬೇಗ ಫಾಸ್ಟ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ಟೈಮ್ ಆಗಿದೆ, ನಮಗೂ ಟೈಮ್ ಆಗಿದೆ ಅನ್ನೋ ಟೈಮಲ್ಲಿ ನೀವು ಈ ರೆಸಿಪಿನ ಮಾಡ್ಕೋಬೋದು. ಓಕೆ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ, ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಣ. ನಿಮಗೆ ಬೇಕಾದರೆ ನೀವು ಧನಿಯಾ ಪೌಡ್ರು ಸಹ ಹಾಕ್ಬೋದು, ಇಲ್ಲ ಗರಂ ಮಸಾಲ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ, ಒಂದು 2 ನಿಮಿಷ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ಓಕೆ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಕೊನೆಯಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಕಂಪ್ಲೀಟಾಗಿ ಆಗಿದೆ. ಇಷ್ಟೇ ರೆಸಿಪಿ ಇರೋದು, ಇಷ್ಟೇ ಸಿಂಪಲ್. ಇವಾಗ ಉಪ್ಪು ಹಾಕೋಣ, ಸ್ಟಿರ್ ಕೊಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮಾಡಿಟ್ಕೊಂಡಿರುವಂತಹ ರೈಸ್ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ರೈಸ್ ರೆಡಿ ಆಗುತ್ತೆ. ಕೊನೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೂ ಅರ್ಧ ಹುಳು ನಿಂಬೆ ರಸ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಕೊನೆಗೆ ಅಕಸ್ಮಾತಾಗಿ ಏನಾದರೂ ಗೋಡಂಬಿ ನೀವು ಫ್ರೈ ಮಾಡಿ ಇಟ್ಕೊಂಡಿದ್ರೆ ಈ ಟೈಮಲ್ಲಿ ಗೋಡಂಬಿ ಸಹ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಕರುಮ್ ಅಂತ ಈ ರೈಸ್ ಜೊತೆ. ಅರ್ಜೆಂಟಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಏನಾದರೂ ಲಂಚ್ ಬಾಕ್ಸ್ ರೆಸಿಪಿ ನೀವು ರೆಡಿ ಮಾಡಬೇಕು ಮಕ್ಕಳಿಗೆ ಅಂದರೆ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.